ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ರೀ. ನಾನು ಆರಾಮಿದ್ದೀನಿ ರೀ. ಇವತ್ತು ಶುಕ್ರವಾರ ಅದ ರೀ, ಗೌರಿ ಹುಣ್ಣಿಮೆ ರೀ. ಗೌರಿ ಹುಣ್ಣಿಮೆ ನಮ್ಮ ಮನ್ಯಾಗ ಆಚರಣೆ ಮಾಡ್ತೀವಿ. ಅದಕ್ಕೋಸ್ಕರ ಬೆಳಗ್ಗೆ 4 ಗಂಟೆಗೆ ಎದ್ದು ಹೊರಗಿಂದೆಲ್ಲ ಅಂಗಳ ಕಸ ಎಲ್ಲ ಹೊಡ್ಕೊಂಡು ರಂಗೋಲಿ ಹಾಕ್ಬೇಕಲ್ರಿ. ಅದಕ್ಕೋಸ್ಕರ ಹೊರಗಿನೆಲ್ಲ ನೀರು ಹೊಡೆದು ಅಂಗಳ ಕಸ ಹೊಡಕತ್ತೀನಿ ರೀ. ಅಂಗಳ ಕಸ ಹೊಡೆದ್ಮೇಲೆ ನಿನ್ನೆನೇ ಗುರುವಾರ ಅಲ್ರಿ, ಗುರುವಾರನೇ ಎಲ್ಲ ಮನೆಯೆಲ್ಲ ತೊಳ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಶುಕ್ರವಾರ ದಿನ ತೊಳ್ಕೊಳ್ಳೋದಾಗಲ್ಲ ಅಂತೇಳಿ ಅಂದ್ರೆ ಹೊಸ ಮನೆ ಕಟ್ಟಿದ್ಮೇಲೆ ಒಂದು ತುಳಸಿ ಕಟ್ಟೆ ತರಬೇಕು ಅಂತ ಭಾಳ ದಿನದ ಆಸೆ ಐತ್ರಿ. ಆದರೆ ಕೆಲವು ಕಾರಣಗಳಿಂದ ಯಾಕೋ ತರಲಿಕ್ಕೆ ಆಗಲಿಲ್ಲ. ತುಳಸಿ ಮದುವೆ ಐತಲ್ರಿ, ತುಳಸಿ ವಿವಾಹ ಅವಾಗಾದರೂ ತರಿಸಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ. ಅವತ್ತೊಂದು ತರ್ಸ್ಲಿಕ್ಕಾಗಲಿಲ್ಲ. ಆದ್ರೆ ಗುರುವಾರ ದಿನ ಸಂಜೆ ಕಡೆ ನಮ್ಮ ಮನೆಯವರು ಜಲ್ದಿ ಬಂದ್ರಿ. ಅವಾಗ ತೊಗೊಂಬ ಅಂತ ಹೇಳಿದ್ರಿ, ತಂದ್ರಿ. ತುಳಸಿ ವಿವಾಹ ಮಂಗಳವಾರ ಮತ್ತು ಬುಧವಾರ ಬಂದಿತ್ತಂತ್ರಿ. ಮಾಡೋರು ಕೆಲವರು ಮಂಗಳವಾರ ಮಾಡ್ಯಾರ, ಕೆಲವರು ಬುಧವಾರ ಮಾಡ್ಯಾರ. ಆದರೆ 2 ದಿನನೂ ನನಗೆ ತರಲಿಕ್ಕಾಗಲಿಲ್ಲ ತುಳಸಿ ಕಟ್ಟೆ. ಗುರುವಾರ ತಂದ್ರಲ್ರಿ, ಅದಕ್ಕೋಸ್ಕರ ನಾನು ಶುಕ್ರವಾರ ಬೆಳಗ್ಗೆ 4 ಗಂಟೆಗೆ ಪೂಜೆ ಎಲ್ಲ ಮಾಡ್ಕೊಂಡೆ ರೀ. ಹೊರಗಿಂದೆಲ್ಲ ಕಸ ಹೊಡೆದು ಸ್ನಾನ ಮಾಡಿದ್ರೈತೆ ಅಂತೇಳಿ ಸೀರೆ ನೋಡಕತ್ತೀನಿ ರೀ. ಯಾವುದಾದ್ರೂ ಒಂದು ಸೀರೆ ಉಟ್ಕೊಂಡ್ರಾಯ್ತು ಅಂತೇಳಿ ಸಿಂಪಲ್ ಆಗಿರೋ ಸೀರೆನೇ ತೊಗೊಂಡೆ ರೀ. ಸಿಂಪಲ್ ಆಗಿರೋ ಸೀರೆಗೆ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿ ನೋಡಿ. ಸೀರೆ ಸಿಂಪಲ್ ಆಗಿದ್ರೂ ಪರವಾಗಿಲ್ಲ, ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿದಾಗ ಸೀರೆ ಲುಕ್ಕು ತುಂಬ ಚೆನ್ನಾಗಿ ಅನಿಸುತ್ತೆ, ಹಾಗೆ ಗ್ರ್ಯಾಂಡು ಕಾಣುತ್ತೆ. ಇವಾಗೆಲ್ಲ ಸಿಂಪಲ್ ಸೀರೆಗೆ ಮತ್ತು ಆಪೋಸಿಟ್ ಬ್ಲೌಸೇ ಜಾಸ್ತಿ ಫ್ಯಾಷನ್ ಆಗಿದೆ. ಈ ಬ್ಲೌಸ್ ನೆಕ್ ಬಂದು ಬೋಟ್ ನೆಕ್ಕು ಸ್ಟಿಚ್ ಮಾಡಿಸಿದ್ದೀನಿ. ಮತ್ತು ಬ್ಲೌಸ್ ಸ್ಲೀವ್ಸು ಅಂಬ್ರೆಲಾ ಸ್ಲೀವ್ಸ್ ಇವು. ನೀವು ಕೂಡ ಈ ಥರ ಸಿಂಪಲ್ ಸಾರಿಗೆ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸಿ ನೋಡಿ, ತುಂಬ ಚೆನ್ನಾಗಿ ಅನಿಸುತ್ತೆ, ಹಾಗೆ ಹೆವಿ ಲುಕ್ ಕೊಡುತ್ತೆ. ಹಾಗೆ ಒಂದು ಪುಟ್ಟದಾದ ರಂಗೋಲಿನ ನೋಡ್ಕೊಂಬರೋಣ ಬನ್ನಿ.
ಇವತ್ತು ಗೌರಿ ಹುಣ್ಣಿಮೆ ಹಬ್ಬ ಮಾಡಕತ್ತೀವಲ್ಲ ರೀ, ಅದಕ್ಕೋಸ್ಕರ ಹೋಳಿಗೆ ಮಾಡಕತ್ತೀವಿ ರೀ, ಕಡಲೆಬೇಳೆ ಹೋಳಿಗೆ. ಇದರಲ್ಲಿರೋ ಬೇಳೆಗಳನ್ನೆಲ್ಲ ಹೋಳಿಗೆ ಮಾಡಕ್ಕೆ ಹಾಕ್ಕೊಂಡೇನಿ ರೀ. ಇದನ್ನು ಕ್ಲೀನಾಗಿ ತೊಳ್ಕೊಂಡು ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಹೊಸ ಬೇಳೆಗಳನ್ನ ಹಾಕಿ ಫಿಲ್ ಮಾಡಿ ಇಟ್ಕೊಂಡೀನಿ ರೀ. ಈ ಥರ ಆಗಿಂದಾಗೆ ನಾವು ತೊಳ್ಕೊಂಡು ಇಟ್ಕೊಂಡ್ರೆ ಕ್ಲೀನು ಅನಿಸುತ್ತೆ. ಮತ್ತು ಮನೆ ಕ್ಲೀನ್ ಮಾಡುವಾಗ ಯಾವಾಗಾದರೂ ಮತ್ತು ಬಾಕ್ಸ್ನೆಲ್ಲ ತೊಳೆಯೋ ಅವಶ್ಯಕತೆಯೂ ಇರಲ್ಲ. ಆ ಕಡೆ ಬೇಳೆಗೆ ಇಟ್ಟಿದ್ದೇನೆ. ಬೇಳೆ ಕುದಿಯುವಾಗ ಸ್ವಲ್ಪ ಅದಕ್ಕೆ ಒಳ್ಳೆಣ್ಣೆ ರೀ, ಅಂದ್ರೆ ಅಡುಗೆ ಮಾಡೋ ಎಣ್ಣೆನ ಒಂದು 2 ಸ್ಪೂನಷ್ಟು ಹಾಕಿ ಮುಚ್ಚಿಡ್ರಿ. ಅದರಿಂದ ಬೇಳೆನೂ ಉಕ್ಕುವಂಥ ಚಾನ್ಸ್ ಇರಲ್ಲ ರೀ, ಅದಕ್ಕೋಸ್ಕರ. ಹಾಗೆ ಇವತ್ತು ರಾಮ ಮೆಕ್ಕೆಕಾಯಿ ಪಲ್ಯ ಮಾಡಕತ್ತೇನೆ ರೀ. ಅಂದರೆ ಇವು ಸೌತೆಕಾಯಿ ಥರನೇ ಇರ್ತಾವೆ ರೀ, ಆದರೆ ಗುಂಡಕ್ಕೆ ರೌಂಡ್ ಶೇಪಲ್ಲಿ ಇರ್ತಾವೆ ರೀ. ಈ ಥರ ಪಲ್ಯ ಯಾರೆಲ್ಲ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಇದಕ್ಕೇನಿಲ್ಲ ರೀ, ಬೆಳ್ಳುಳ್ಳಿ ಹಾಕಿದ್ರೆ ಅಷ್ಟೇ ಸಾಕು, ತುಂಬ ಟೇಸ್ಟಾಗಿ ಬರುತ್ತೆ ಈ ಪಲ್ಯ. ಈರುಳ್ಳಿ ಏನು ಹಾಕಿ ಮಾಡಲ್ಲ ಈ ಪಲ್ಯನ, ನಾವು ಬೆಳ್ಳುಳ್ಳಿನೇ ಹಾಕಿ ಮಾಡ್ತೀವಿ ರೀ. ಇದಕ್ಕೆ ಎಣ್ಣೆ 1-2 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವು ಇದ್ರೆ ಹಾಕ್ಕೊಳ್ಳಿ. ಕರಿಬೇವು ಖಾಲಿ ಆಗಿತ್ತು, ನಾನು ಹಾಕ್ಕೊಂಡಿಲ್ಲ. ಆಮೇಲೆ ಬೆಳ್ಳುಳ್ಳಿ ಹಾಕೋರಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಇವು ರಾಮ ಮೆಕ್ಕೆಕಾಯಿ ಸ್ವಲ್ಪ ಹುಳಿ ಇರ್ತಾವೆ ರೀ. ಸೌತೆಕಾಯಿ ಇದ್ದಂಗೆ ಇರ್ತಾವೆ ಸೇಮ, ಅದಕ್ಕಿಂತ ಸ್ವಲ್ಪ ಇವು ಹುಳಿ ಇರ್ತಾವೆ ರೀ. ಆಮೇಲೆ ಈ ಮೆಕ್ಕೆಕಾಯಿ ಹಾಕ್ಕೊಂಡು, ಕಟ್ ಮಾಡಿರೋ ಮೆಕ್ಕೆಕಾಯಿ ಹಾಕ್ಕೊಂಡು ಮುಚ್ಚಿರಿ ಮೇಲೆ ಒಂದು ಪ್ಲೇಟ. ನೋಡಿರಿ, ನೀರೇನೋ ಹಾಕ್ಬೇಡಿ, ಸ್ವಲ್ಪ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆಗ್ಬೇಕು ರೀ. ಇವು ಎಣ್ಣೆಯಲ್ಲೇ ಫ್ರೈ ಆದರೆ ಟೇಸ್ಟು ತುಂಬ ಚೆನ್ನಾಗಿ ಬರ್ತದೆ ರೀ. ಯಾವುದೇ ಪಲ್ಯ ಆಗಲಿ ಸ್ವಲ್ಪ ಎಣ್ಣೆಯಲ್ಲಿ ಒಗ್ಗರಣೆ ಕೊಟ್ಟ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆಗಕ್ಕೆ ಬಿಡಿ. ಆವಾಗ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಆವಾಗಲೇ ನೀರು ಹಾಕಿದ್ರೆ ಅದ್ರ ಟೇಸ್ಟೇ ಬರೋಲ್ಲ. ನೋಡಿ, ಇವಾಗ ಫ್ರೈ ಹಾಕಿದ್ದೆಲ್ಲನೂ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡೀನಿ ರೀ. ನೀವು ರುಚಿಗೆ ತಕ್ಕಷ್ಟು ನಿಮ್ಮ ಅಳತೆಗೆ ತಕ್ಕಂತೆ ಹಾಕ್ಕೊಳ್ಳಿ. ನಮ್ಮ ಕಡೆ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಅದಕ್ಕೋಸ್ಕರ ಖಾರನ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದು ಸೌತೆಕಾಯಿ ಥರ ಇರುತ್ತಲ್ಲ, ಸ್ವಲ್ಪ ಜಾಸ್ತಿ ದಪ್ಪ ಇರುತ್ತೆ, ಬೇಗ ಬೇಯಲ್ಲ. ಅದಕ್ಕೋಸ್ಕರ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಕುದಿಯೋಕೆ ಬಿಡಿ. ಈಗ ಒಂದು ಪ್ಲೇಟ್ ಮುಚ್ಚಿಟ್ಟು ಅದು ಸ್ಮೂತಾಗಿ ಕುದಿಯೋವರೆಗೂ ಬಿಡಿ. ನೋಡಿ, ಈಗ ಪಲ್ಯ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಕುದ್ದಿದೆ. ಇದು ಕುದ್ಮೇಲೆ ನಾನು ಲಾಸ್ಟಿಗೆ ಶೇಂಗದ ಪುಡಿ ಹಾಕ್ತೀವಿ ರೀ. ಶೇಂಗಿನ ಪುಡಿ ಅಂದರೆ ಕಡಲೆ ಬೀಜ ಅಂತಿರಲ್ಲ, ನೀವು ಕಡಲೆ ಬೀಜನ ನೀಟಾಗಿ ಹುರ್ಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ರೀ. ಎಲ್ಲ ಪಲ್ಯಕ್ಕೂ ನಾವು ಶೇಂಗನ ಪುಡಿ ಹಾಕ್ತೀವಿ ರೀ. ನೋಡಿರಿ ಎಷ್ಟು ಸಾಫ್ಟಾಗಿ ಕುದ್ದದ. ಶೇಂಗಿನ ಪುಡಿ ಇಲ್ಲಾರ್ದೆ ನಾವು ಯಾವುದೂ ಪಲ್ಯನೇ ಮಾಡಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ನೋಡಿ, ನೀವು ಒಂದು ಸಲ ಈ ಥರ ಪಲ್ಯನ ಟ್ರೈ ಮಾಡಿ ನೋಡಿ, ತುಂಬ ಸಖತ್ತಾಗಿರುತ್ತೆ. ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಆಲ್ ಅನ್ನೋ ಬಟನ್ ಒತ್ತಿ. ನನ್ನ ಎಲ್ಲ ಫಸ್ಟ್ ವೀಡಿಯೋಗಳು ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ರೀ. ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿರಿ. ಲೈಕ್ ಕೊಟ್ಟರೆ ನನಗೂ ಖುಷಿ ಆಗ್ತದೆ ಇನ್ನೂ ವೀಡಿಯೋಗಳು ಮಾಡೋಕ್ಕೆ. ನೀವು ಒಂದು ಲೈಕ್ ಕೊಡೋದ್ರಿಂದ ಇನ್ನೂ ಹೆಚ್ಚು ಜನಗಳಿಗೆ ನನ್ನ ವೀಡಿಯೋ ತಲುಪ್ತದೆ. ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್, ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿರಿ. ಈ ಚಿಕ್ಕ ಯೂಟ್ಯೂಬರ್ಗೆ ನೀವು ಮಾಡುವ ಒಂದು ದೊಡ್ಡ ಸಹಾಯ ಅನ್ಕೋತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ರೀ. ಪಲ್ಯ ಅಂತ ಆಯ್ತು ರೀ. ಹಾಗೆ ಬೇಳೆ ಬೆಂದಿತ್ತು ರೀ. ಬೇಳೆನೂ ಬಸ್ಕೊಂಡಿರಿ, ನೀಟಾಗಿ ಬಸ್ಕೊಂಡು ಬೇಳೆ ಕಟ್ಟನ್ನ ತೆಗೆದಿಟ್ಕೊಂಡಿನಿ ರೀ. ಈಗ ಕಡಲೆಬೇಳೆ ಕಟ್ಟಿನ ಸಾಂಬಾರು ಮಾಡಕತ್ತೀನಿ ನೋಡಿರಿ. ಅದಕ್ಕೆ 2 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಣ ಬಂದಮೇಲೆ ಅದಕ್ಕೆ ಒಗ್ಗರಣೆಗೆ 1-2 ಒಣಮೆಣ್ಸಿಕಾಯಿ ಹಾಕ್ಕೊಂಡಿನಿ ರೀ. ಯಾವುದಾದ್ರೂ ಬ್ಯಾಡಗಿ ಮೆಣಸಿಕಾಯಿ ಆದ್ರೆ ಹಾಕ್ಕೋಬೋದು, ನಿಮ್ಮ ಹತ್ರ ಇರುವಂಥ ಯಾವುದಾದ್ರೂ ಒಣಮೆಣ್ಸಿಕಾಯಿ ಹಾಕ್ಕೋಬೋದು ರೀ. ಅದಾದಮೇಲೆ ಹುಣಸೆಹಣ್ಣು ಹಾಕ್ಕೊಂಡಿನಿ ರೀ. ಹುಣಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ಅಚ್ಚ ಖಾರದ ಪುಡಿ 1-2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಂಡಿನಿ ರೀ. ಆಮೇಲೆ ನೋಡಿರಿ, ಬಸ್ತಿರೋಂಥ ಬೇಳೆಕಟ್ಟು ಈ ಥರ ಸಿಂಪಲ್ಲಾಗಿ ಒಂದು ಸಲ ಬೇಳೆಕಟ್ಟು ಸಾಂಬಾರನ್ನ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ನೀವು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಕಟ್ಟನ್ನ ಈ ಹಂತದಲ್ಲಿ ಹುಣಸೆಹಣ್ಣು ಎಲ್ಲ ಖಾರ ಉಪ್ಪು ಎಲ್ಲ ಕುದಿಯೋ ಟೈಮಲ್ಲಿ ಬೇಳೆಕಟ್ಟನ್ನ ಹಾಕ್ಕೊಂಡು ನಿಮಗೆ ಎಷ್ಟು ತೆಳುವಾಗಿ ಬೇಕೋ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಬೋದು ರೀ. ಈ ಕಡಲೆಬೇಳೆ ಬಸ್ತಿರೋ ನೀರನ್ನ ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಈ ಕಡಲೆಬೇಳೆ ಸಾಂಬಾರು ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಕುದಿಯೋ ಹಂತದಲ್ಲಿ ಒಂದು ಸ್ವಲ್ಪ ಅದಕ್ಕೆ ಬೆಲ್ಲ ಹಾಕಿದ್ರೇ ಈ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ಇಲ್ಲಾಂದರೆ ಅಷ್ಟೊಂದು ಟೇಸ್ಟ್ ಅಂತ ಅನ್ಸೋದಿಲ್ಲ ಹೋಳಿಗೆ ಸಾರು. ನೋಡಿರಿ, ಇಷ್ಟೆಲ್ಲ ಮಾಡೋಷ್ಟಿಗೆ ನನ್ನ ಮಗನೂ ಮಲ್ಕೊಂಡಿದ್ದಾರೆ. ಅವನಿಗೆ ಹಂಗೆ ತೂಕೋತೆ ಹಂಗೆ ಅಡುಗೆ ಮಾಡಕತ್ತಿದ್ದಾರೆ. ಆದ್ರೂ ಅಳ್ಳಕತ್ತಾರೆ, ಎದ್ದೇಳ್ತೀನಮ್ಮ ಅಂತೇಳಿ ಕೇಶಂದ್ರೆ ಎದ್ದ. ನೋಡಿರಿ, ಈಗ ಮಲ್ಕೊಂಡಿದ್ದೆ ಎದ್ದ. ನಾನು ಅಡುಗೆ ಮಾಡೋಷ್ಟಿಗೆ ಅವನಿಗೆ ಒಂದು ಸ್ವಲ್ಪ, ನನ್ನ ಮಗನಿಗೆ ಸ್ವಲ್ಪ ಸಪ್ಪನ ಪಲ್ಯ ತೆಗ್ದೀನಿ ರೀ. ಅವ್ರು ಖಾರ ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರ. ಗೌರಿ ಹುಣ್ಣಿಮೆ ಪೂಜೆನ ಬೆಳಗ್ಗೆ ಎಲ್ಲ ಉಪವಾಸ ಇದ್ದು ರಾತ್ರಿಯೇ ಹೋಳಿಗೆ ಮಾಡೋದಿರ್ತದೆ. ಅದಕ್ಕೋಸ್ಕರ ಮಧ್ಯಾಹ್ನದಿಂದ ಹೋಳಿಗೆ
ಸ್ಟಾರ್ಟ್ ಮಾಡ್ಕೊಂಡೆ ನೋಡಿರಿ. ಸಾಯಂಕಾಲ 6 ಗಂಟೆ ಹಂಗೆ ಚಂದ್ರಮ್ಮ ಬಂದಮೇಲೆ ಪೂಜೆ ಮಾಡೋದಿರ್ತದೆ ರೀ. ನೋಡಿರಿ ಕಳಸ ಎಲ್ಲ ಹಚ್ಕೊಂಡೀನಿ ರೀ, ಕಾಯಿ ಹಿಡ್ದೀನಿ, ನೇವ್ದೆ ಹಿಡ್ದೀನಿ ರೀ. ಈಗ ನೇವ್ದೆ ಎಲ್ಲ ಹಿಡಿದ್ಮೇಲೆ ಚಂದ್ರಮ್ಮ ಒಂದು ಸ್ವಲ್ಪ ಬೆಳಗ್ಗೆ ಬಂದು ಉಪವಾಸ ಇದ್ದವರು ಉಪವಾಸ ಬಿಡೋದಿರ್ತದೆ ರೀ, ಅಂದರೆ ಹೋಳಿಗೆ ಊಟ ಮಾಡೋದಿರ್ತದೆ ರೀ. ಈ ಥರ ಗೌರಿ ಹಬ್ಬ ಮಾಡೋದ್ರಿಂದ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಹೊಟ್ಟೆ ನೋವು ಬರೋದಿಲ್ವಂತೆ. ಅದಕ್ಕೋಸ್ಕರ ಈ ಹಬ್ಬನ ಗೌರಿ ಹಬ್ಬ ಅಂತ ಆಚರಣೆ ಮಾಡ್ತಾರೆ ಅಂತ ನಮ್ಮ ಅತ್ತೆಯವರು ಹೇಳ್ತಾಯಿದ್ರು ನಿನ್ನೆ. ಹೊರಗೆ ಹೋಗಿ ಚಂದ್ರಮ್ಮ ಬೆಳಗ್ಗೆ ಬಂದೇವ್ರಿ, ನಾನು ನನ್ನ ಮಗಳು ನನ್ನ ಮಗನೂ ಬಂದಾನೆ ಬೆಳಗ್ಲಕ್ಕ. ಆದ್ರೆ ಚಂದ್ರಮ್ಮ ಸ್ವಲ್ಪ ಕಾಣಲಿಲ್ಲ ರೀ, ಮೋಡದಲ್ಲಿ ಮುಳುಗೋಗಿತ್ತು ರೀ. ಆಮೇಲೆ ನೇವ್ದೆಲ್ಲ ಇಡೋದಾದ್ಮೇಲೆ ಈಗ ಉಪವಾಸ ಇದ್ದರು ಹೋಳಿಗೆ ಊಟ ಮಾಡೋದಿರ್ತದಲ್ಲ ರೀ, ಅದಕ್ಕೋಸ್ಕರ ಹೋಳಿಗೆ ಎಲ್ಲ ಮಾಡ್ದೇವ್ರಿ. ಈಗ ಅನ್ನ ಸಾಂಬಾರು ಮತ್ತು ಪಲ್ಯ ಆಗಿತ್ತಲ್ಲ ರೀ, ಪಾತ್ರೆಗಳಿಗೆಲ್ಲ ನಾವು ಪೂಜೆ ಮಾಡ್ತೀವಿ ರೀ. ಎಲ್ಲರಿಗೂ ಧನ್ಯವಾದಗಳು.